ಮೌಂಟ್ ಎವರೆಸ್ಟ್ ಏರಿ ತಾಯ್ನಾಡಿಗೆ ಮರಳಿದ ಕನ್ನಡಿಗರಿಗೆ ಸಹಕಾರ ನಗರದಲ್ಲಿ ಅದ್ದೂರಿ ಸ್ವಾಗತ. ಎವರೆಸ್ಟ್ ಶಿಖರದಲ್ಲಿ ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ ಸಂತೋಷ್ ಚಿನ್ಮಯ್ ಪ್ರಪಂಚದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿ ಭಾರತದ ಧ್ವಜ ಹಾಗೂ ಕರ್ನಾಟಕದ ಲಾಂಛನವನ್ನ ಶಿಖರದ ತುತ್ತ ತುದಿಯಲ್ಲಿ ನೆಟ್ಟು ಕೀರ್ತಿ ಪತಾಕೆ ಹಾರಿಸಿ ತಾಯ್ನಾಡಿಗೆ ಹೆಮ್ಮೆಯಿಂದ ಮರಳಿದ ಸಹಕಾರ ನಗರದ ಶ್ರೀ ಸಂತೋಷ್ ದೇವರಾಜಪ್ಪ ಹಾಗೂ ಡಾಕ್ಟರ್ ಚಿನ್ಮಯಿ ಜೆ ತ್ರಿಶೂಲಮೂರ್ತಿ ಅವರಿಗೆ ಕೊಡಿಗೆಹಳ್ಳಿ ಗೇಟ್ ಸಮೀಪದ ಗುಂಡಾಂಜನೇಯ ದೇವಾಲಯದ ಆವರಣದಲ್ಲಿ ಅದ್ದೂರಿ ಸ್ವಾಗತ ನೀಡಿ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು, ಸ್ನೇಹಿತರು ಹಾಗೂ ಅಭಿಮಾನಿಗಳು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಶುಭಾಶಯ ಕೋರಿದರು. ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಶ್ರೀ ಸಂತೋಷ್ ದೇವರಾಜಪ್ಪ ಹಾಗೂ ಡಾಕ್ಟರ್ ಚಿನ್ಮಯಿ ಅವರಿಗೆ ಬೃಹತ್ ಹಾರ ಹಾಕಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿ ಬಲಮುರಿ ಗಣೇಶ ದೇವಸ್ಥಾನದವರೆಗೆ ಕರೆದೊಯ್ಯಲಾಯಿತು. ಡೊಳ್ಳು ಕುಣಿತ, ವೀರಗಾಸೆ, ಚಂಡೆ ವಾದನ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳ ಪ್ರದರ್ಶನದ ಕಾರ್ಯಕ್ರಮ ಮೆರುಗು ಹೆಚ್ಚಿಸಿತು. ಈ ವೇಳೆ ಮಾತನಾಡಿದ ಶ್ರೀ ಸಂತೋಷ್ ದೇವರಾಜಪ್ಪ, ಕರ್ನಾಟಕ ಮೌಂಟ್ ಎವರಿಂಗ್ ಅಸೋಸಿಯೇಷನ್ನ ವಜ್ರ ಮಹೋತ್ಸವ ವರ್ಷದ ಅಂಗವಾಗಿ ಸಂಘದವರು ನಮ್ಮ ಪ್ರತಿಭೆ ಮತ್ತು ಅರ್ಹತೆಯನ್ನು ಗುರುತಿಸಿ ಅಗತ್ಯ ಸಹಕಾರ ನೀಡಿದ್ದರಿಂದ ಈ ಅವಕಾಶ ದೊರೆಯಿತು ಎಂದು ತಿಳಿಸಿದರು. ಇದಕ್ಕಾಗಿ ಕಳೆದ 8 ತಿಂಗಳಿನಿಂದ ಕಠಿಣ ತರಬೇತಿ ಹಾಗೂ ಸಿದ್ಧತೆ ನಡೆಸಿದ್ದೆ. ಪರ್ವತ ಏರಿದ ಸಂದರ್ಭದಲ್ಲಿ ಹವಾಮಾನ ಅತ್ಯಂತ ಕಠಿಣವಾಗಿತ್ತು. ಅತಿ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ದೇವರ ಕೃಪೆಯಿಂದ ಸುರಕ್ಷಿತವಾಗಿ ಏರಿಳಿಯಲು ಸಾಧ್ಯವಾಯಿತು. ಒಳ್ಳೆಯ ಮನಸ್ಸು ಹಾಗೂ ಪರಿಶ್ರಮದಿಂದ ಪ್ರಯತ್ನಿಸಿದರೆ ಮಾತ್ರ ಯಶಸ್ಸು ಸಾಧ್ಯ ಎಂದು ಹೇಳಿದರು. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶವಾಗಿದ್ದರೂ ಇತರೆ ದೇಶಗಳವರು ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ವತಾರೋಹಣ ಮಾಡುತ್ತಾರೆ. ನಮ್ಮ ದೇಶದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ವತಾರೋಹಣ ಮಾಡುವ ಮೂಲಕ ದೇಶದ ಸಾರ್ವಭೌಮತ್ವವನ್ನ ಜಗತ್ತಿಗೆ ತೋರಿಸಬೇಕೆಂಬ ಉದ್ದೇಶದಿಂದ ಈ ಸಾಹಸ ಕೈಗೊಂಡಿದೆ. ಕನ್ನಡಿಗರು ಹಾಗೂ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ವತಾರೋಹಣ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕುಟುಂಬ ಸದಸ್ಯರ ಬೆಂಬಲವಿಲ್ಲದೆ ಈ ಸಾಧನೆ ಸಾಧ್ಯವಾಗುತ್ತಿರಲಿಲ್ಲ. ಅವರು ತ್ಯಾಗ ಮಾಡಿ ನಮ್ಮನ್ನ ಕಳುಹಿಸಿದ್ದರು. ಪರ್ವತಾರೋಹಣಕ್ಕೆ ಹೋಗುವವರಷ್ಟೇ ಅಲ್ಲ, ಮನೆಯಲ್ಲಿದ್ದು ನಮ್ಮ ಸುರಕ್ಷತೆಗಾಗಿ ಕಾಯೋ ಕುಟುಂಬ ಸದಸ್ಯರೂ ಸಹ ಮಾನಸಿಕ ಒತ್ತಡ ಅನುಭವಿಸುತ್ತಾರೆ. ಎಲ್ಲರ ಶುಭಾಶಯ ಹಾಗೂ ಭಗವಂತನ ಆಶೀರ್ವಾದದಿಂದ ಈ ಸಾಧನೆ ಯಶಸ್ವಿಯಾಗಿದೆ ಎಂದು ಸಂತೋಷ್ ಹೇಳಿದರು. ಕಾವೇರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಶ್ರೀ BM ದೇವರಾಜಪ್ಪ, ಕಾರ್ಯದರ್ಶಿ NC ಇಂದಿರಾ, ಕಾಂಗ್ರೆಸ್ ಮುಖಂಡರಾದ NN ಶ್ರೀನಿವಾಸಯ್ಯ, K ಮಂಜುನಾಥ್, JDS ಮುಖಂಡ ನಾಗರಾಜ್, ಸಹಕಾರ ನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಗುರುಪ್ರಸಾದ್ ರೈ, ಸ್ಥಳೀಯ ಮುಖಂಡರಾದ R ಬಾಲರಾಜ್, A ಶಿವರಾಮ ಶೆಟ್ಟಿ, ಸತೀಶ್, ಸುಬ್ಬರಾಜು ಮತ್ತಿತರರು ಉಪಸ್ಥಿತರಿದ್ದರು. ಅಸೋಸಿಯೇಷನ್ ಅಂತ ಇದೆ. ಸೊ ಅಸೋಸಿಯೇಷನ್ನ ಇದು ವಜ್ರ ಮಹೋತ್ಸವ ವರ್ಷ. ಹಾಗಾಗಿ ನಮ್ಮ ಅಸೋಸಿಯೇಷನ್ನ 3 ಜನರೇಷನ್ ಏನಿದ್ದಾರೆ ಅವ್ರಿಗೆ ಈ ಒಂದು ಮೌಂಟ್ ಎವರೆಸ್ಟ್ ಏನಿದೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಪರ್ವತಾರೋಹಿಗೂ ಇದೊಂದು ಕನಸಾಗಿರುತ್ತೆ. ಸೊ ಈ 3 ಜನರೇಷನ್ ಅವ್ರಿಗೆ ಇದೊಂದಿತ್ತು, ಮಾಡಲೇಬೇಕು ಅಂತ. ಸೊ ಆ ಒಂದು ಅವಕಾಶನ ನಮಗೆ ಕೊಟ್ಟರು. ಸೊ ನಿಮಗೆ ಇದನ್ನು ಮಾಡೋಕ್ಕೆ ಒಂದು ಟ್ಯಾಲೆಂಟ್ ಇದೆ, ಅರ್ಹತೆ ಇದೆ ಅಂತ ಅವರು ನಮ್ಮನ್ನು ಗುರುತಿಸಿ ಮೌಂಟ್ ಎವರೆಸ್ಟ್ ಮಾಡಿ, ಸೊ ಅದಕ್ಕೆ ಏನೇನು ಬೇಕು ಸಪೋರ್ಟು, ಅದಕ್ಕೆ ಏನೇನು ಬೇಕು ಬೇರೆ ಥರ ಪ್ರಿಪ್ರೇಷನ್, ಇದ್ರ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಇವರು ಹೇಳಿದ ನಂತರ ಕಳೆದ ಒಂದು 8 ತಿಂಗಳಿಂದ ಭಾಳ ರಿಗ್ರೆಸ್ ಆಗಿ ಪ್ರಿಪೇರ್ ಆಗಿದ್ವಿ. ಸೊ ಅದಕ್ಕೆ ಮುಂಚೆ ಸಾಕಷ್ಟು ಮೌಂಟೇನರಿಂಗ್ ಕೋರ್ಸ್ ಎಲ್ಲ ಮಾಡಿದ್ವಿ. ಎವರೆಸ್ಟ್ ಮಾಡಬೇಕಂತ ಯಾವತ್ತೂ ಅನಿಸಿರ್ಲಿಲ್ಲ. ಕಾರಣ ಏನಂದರೆ ಎವರೆಸ್ಟು ಜಗತ್ತಿನ ಅತಿ ಎತ್ತರದ ಶಿಖರ. ಸೊ ಹಾಗೆ ಅದ್ರ ಜೊತೆಗೆ ಭಾಳಷ್ಟು ರಿಸ್ಕ್ ಅಸೋಸಿಯೇಟ್ ಆಗಿರುತ್ತೆ. ಎವರೆಸ್ಟ್ನ ಲಾಸ್ಟ್ 1/3 ಕ್ಲೈಂಬ್ ಏನಿದೆ ಅದು ಒಂದು ಡೆತ್ ಝೋನ್ ಅಂತ ಇರುತ್ತೆ. ಸೊ ಆ ಝೋನಲ್ಲಿ ಹತ್ತಬೇಕು ಅಂದರೆ ಭಾಳಷ್ಟು ಪ್ರಿಪ್ರೇಷನ್ನು, ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು. ಸೊ ಈ ರೀತಿ ಎಲ್ಲ ಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಕಳೆದ ಒಂದು 8 ತಿಂಗಳಿಂದ ಭಾಳಷ್ಟು ಪ್ರಿಪ್ರೇಷನ್ ಮಾಡಿ, ಟ್ರೈನಿಂಗ್ ಮಾಡಿ ಆಮೇಲೆ ಹೋದ್ವಿ. ಅಲ್ಲಿ ಹೋದ ನಂತರ ಆ ಒಂದು ಹವಾಮಾನ ಇದೆಲ್ಲ ತುಂಬ ಎಕ್ಸ್ಟ್ರೀಮ್ ಹಾರ್ಶ್ ಕಂಡೀಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಒಂದು ಫೈಟ್ ಮಾಡಿ ದೇವ್ರ ದಯೆಯಿಂದ ಆ ಒಂದು ಮೌಂಟ್ ಎವರೆಸ್ಟ್ ಏನಿದೆ ಅದು ಸಹ ಪರ್ವತ ಸಹ ನಮ್ಮನ್ನು ಆಕ್ಸೆಪ್ಟ್ ಮಾಡ್ತು. ಸೊ ಆಕ್ಸೆಪ್ಟ್ ಮಾಡಿದ್ರಿಂದ ನಾವು ಆ ಪರ್ವತನ ಹತ್ತಿ ಹುಷಾರಾಗಿ ಸೇಫಾಗಿ ವಾಪಸ್ ಇಳಿದಿದ್ದೀವಿ ಅನ್ನೋದು ನನ್ನ ಭಾವನೆ. ಇದು ಅಚೀವ್ಮೆಂಟ್ ಅನ್ನೋದಕ್ಕಿಂತ ಪ್ರತಿಯೊಂದು ಪರ್ವತ ಏನಿದೆ ಅದನ್ನು ನಮ್ಮನ್ನು ಆಕ್ಸೆಪ್ಟ್ ಮಾಡಬೇಕು. ಒಳ್ಳೆ ಮನಸ್ಸಿಂದ ಹತ್ತಿದ್ರೆ ಮಾತ್ರ ಅದು ಆಕ್ಸೆಪ್ಟ್ ಮಾಡುತ್ತೆ. ನಮ್ಮಲ್ಲಿ ಏನಾರು ಕಲ್ಮಶ ಅಥವಾ ಬೇರೆ ಏನಾದರೂ ಭಾವನೆಗಳಿಂದ ಹತ್ತಕ್ಕೆ ಹೋದರೆ ಅದು ಡೆಫಿನೆಟಾಗಿ ಆಗೋದಿಲ್ಲ ಅನ್ನೋದು ನನ್ನ ಭಾವನೆ. ಹಾಗೆ ಸಾಕಷ್ಟು ಜನದ್ದು. ಸೊ ಈ ಒಂದು ಪರ್ವತ ಹತ್ತರ ಉದ್ದೇಶ ಇನ್ನೊಂದೇನೆಂದರೆ, ನಮ್ಮ ಭಾರತ ದೇಶ ಏನಿದ್ದೀವಿ ನಾವು ಜಗತ್ತಲ್ಲೇ ಅತಿ ಹೆಚ್ಚು ಪಾಪ್ಯುಲೇಷನ್ ಅವರಿದ್ದೀವಿ.
ಸೊ ಬಟ್ ಈ ಪರ್ವತ ಹತ್ತೋದು ಯಾರು ಅಂದರೆ US ಅವ್ರು ಹತ್ತಾರೆ, ಚೈನಾದವ್ರು ಹತ್ತಾರೆ, ಬೇರೆ ಬೇರೆ ದೇಶದವ್ರು ಹತ್ತಾರೆ. ಸೊ ನಮ್ಮ ಒಂದು ಸಾವರ್ಜಿನಿಟಿ ಏನಿದೆ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕನ್ನೋದು ನಮ್ಮ ಉದ್ದೇಶ. ನಾವೊಂದು ಏನು ಈ ಒಂದು ಮೌಂಟ್ ಎವರೆಸ್ಟ್ ಹತ್ತಿದ್ದೀವಿ, ಇದೇ ಥರ ನಮ್ಮ ಸಹಭಾರತೀಯರು ಬೇರೆಯವ್ರು ಏನಿದ್ದಾರೆ ಅವರು ಹತ್ತಬೇಕು, ಕನ್ನಡಿಗರು ಹತ್ತಬೇಕು. ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಹತ್ತಿದ್ರೆ ನಮ್ಮ ಒಂದು ಸಾರ್ವಭೌಮತ್ವ ಮೌಂಟ್ ಎವರೆಸ್ಟ್ ಮೇಲೆ ಇರುತ್ತೆ. ನಿಮಗೆ ಫ್ಯಾಮಿಲಿದು ಮತ್ತು ಫ್ರೆಂಡ್ಸಲ್ಲಿ ಯಾವ ರೀತಿ ಸಹಕಾರ ಕೋಪರೇಷನ್ಸ್ ಎಲ್ಲ ಇತ್ತು? ಫ್ಯಾಮಿಲಿ ಅಫ್ಕೋರ್ಸ್ ಅವರು ಹಿಂದೆ ಬೆನ್ನೆಲುವಾಗಿ ನಿಲ್ಲದೇ ಇದ್ದರೆ ಇದನ್ನು ಹತ್ತಕ್ಕೆ ಸಾಧ್ಯವೇ ಇಲ್ಲ. ನನ್ನ ಶ್ರೀಮತಿ, ನಮ್ಮ ತಂದೆಯವರು, ತಾಯಿಯವರು ಇವರೆಲ್ಲ ಅವರ ತ್ಯಾಗ ಮಾಡಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ನೋದು ನನ್ನ ಭಾವನೆ. ಸೊ ನಂದೆಷ್ಟು ಎಫರ್ಟಲ್ಲಿ ಹತ್ತೋದಿದೆ ಮೆಂಟಲ್ ಎಫರ್ಟು, ಅವ್ರದ್ದು ಸಹ ಇಲ್ಲಿ ಅಷ್ಟೇ ಮೆಂಟಲ್ ಎಫರ್ಟ್ ಇದೆ. ನಮ್ಮನ್ನು ಅಲ್ಲಿ ಕಳಿಸ್ಕೊಟ್ಬಿಟ್ಟು ಕಾಯಬೇಕು ಅಂದರೆ ಅದು ಇನ್ನೂ ಒಂದು ದೊಡ್ಡ ಕಷ್ಟ. ಸೊ ನಮಗೆ ಅಲ್ಲಿ ಯಾವ ರೀತಿ ಒಂದು ಭಾವನೆಗಳಿತ್ತು ಮನಸ್ಸಲ್ಲಿ, ಅದೇ ಥರ ಭಾವನೆಯಲ್ಲಿ ಅವರು ಇದ್ದರು. ಸೊ ಎಲ್ಲರದ್ದು ಒಂದು ಒಳ್ಳೆ ಆಶಯದಿಂದ ಕೂಡಿರೋದ್ರಿಂದ ಇದೊಂದು ಸಾಧ್ಯ ಆಯಿತು. ಇವಾಗ ಏನಿಸ್ತಾ ಇದೆ ಈ ಸಾಧನೆಗೆ ಖುಷಿ? ಎಲ್ಲ ದೇವರ ಗಣೇಶ ಏನಿದ್ದಾನೆ ಅವನೇ ಹತ್ಸಿದ್ದಾನೆ, ಅವನೇ ಕರೆಸ್ಕೊಂಡಿದ್ದಾನೆ. ಗಣೇಶ ಏನಾದರೂ ಇಲ್ಲದೇ ಇದ್ದಿದ್ರೆ ವಾಪಸ್ ಬರೋದು ಭಾಳ ಕಷ್ಟ. ಸೊ ಇವತ್ತು ಬಂದಿದ್ದೀವಿ, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ, ಖುಷಿ ಅನ್ನಿಸ್ತಾ ಇದೆ. ತಂದೆ ತಾಯಿಗಳ ಇವತ್ತೆಲ್ಲ ಸಂಭ್ರಮ ಹೇಗಿತ್ತು ಮೆರವಣಿಗೆ? ಈ ಥರ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೆಲವು ಫ್ರೆಂಡ್ಸ್ ಬರ್ತಾರೆ, ಏರ್ಪೋರ್ಟಲ್ಲಿ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಭಾಳ ದೊಡ್ಡ ಮಟ್ಟದಲ್ಲಿ ಕರ್ಕೊಂಬಂದಿದ್ದಾರೆ. ಸೊ ಈ ಮೆರವಣಿಗೆ ಇದು ಉದ್ದೇಶ ಬರೀ ನಮ್ಮನ್ನು ಇಲ್ಲಿ ಕರ್ಕೊಂಬರೋದಾಗಬಾರ್ದು, 4 ಜನಕ್ಕೆ ಈ ವಿಷಯ ತಿಳಿದು ಅವರು ಅವರ ಮಕ್ಕಳನ್ನು ಅಥವಾ ಅವರು ಖುದ್ದಾಗಿ ಈ ಒಂದು ಪರ್ವತಾರೋಹಣ ಕಾರ್ಯಗಳಲ್ಲಿ ತೊಡಗಿಸ್ಕೊಬೇಕು ಅಂತ ಇವ್ರ ಜೊತೆಯಲ್ಲಿ ಬಂದು ನೇಚರು ಅದರೊಳಗಡೆ ಹೋಗಿ ಅದನ್ನು ತಗೋಬೇಕು. ಸೊ ಎವ್ರಿ ಟೈಮ್ ಅಲ್ಲಿ ಹೋಗಿ ಬಂದಾಗ ನಮಗೆ ಒಂದು 5-6 ಮಂತ್ಸು ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ. ಮತ್ತು ಯಾವುದೇ ಸಾಧನೆ ಮಾಡಬೇಕು ಅಂತಂದರೆ ಅದಕ್ಕೆ ಹಿಂದೆ ನಾವು ಒಂದು 6 ತಿಂಗಳು 8-10 ತಿಂಗಳು ಒಂದು ಪರಿಶ್ರಮ ಇರುತ್ತಲ್ಲ. ಬರೀ ಹತ್ತೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಆ ಜರ್ನಿ ನಾವು ಏನು ಆಗ್ತೀವಿ ಈ 8 ತಿಂಗಳಲ್ಲಿ ಅದು ಹತ್ತಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಅಂದರೆ ಈಗ ಸುಮಾರು 8 ತಿಂಗಳಿಂದ ಫುಡ್ ಇರ್ಬೋದು ಅಥವಾ ನಮ್ಮದು ರೊಟೀನ್ ಇರ್ಬೋದು, ಮತ್ತು ವೀಕೆಂಡ್ಸು ಟ್ರೆಕ್ಕಿಗೆ ಹೋಗ್ತಾಯಿದ್ವಿ, ಬೇರೆ ಕುಮಾರ ಪರ್ವತಕ್ಕೆ ಹೋಗ್ತಾಯಿದ್ವಿ. ಅದರಿಂದ ಅಂದರೆ ಫಿಸಿಕಲ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಮತ್ತು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗ್ತೀವಿ. ಅಷ್ಟೇ. ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಮೇ ಬಿ ಮೇಲೆ ಹತ್ತಿದಾಗಲೂ ಇಷ್ಟೊಂದು ಖುಷಿ ಆಗಿರಲಿಲ್ಲ ಅನಿಸುತ್ತೆ. ಅಂದರೆ ಇಷ್ಟೊಂದು ಜನದ್ದು ಪ್ರೀತಿ ಸಿಗೋದು ತುಂಬ ಕಷ್ಟ. ಸೊ ಅದಕ್ಕೆ ಎಲ್ಲರಿಗೂ ಚಿರಋಣಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರಿ ಎಲ್ಲ. ಮತ್ತು ಡಾಕ್ಟರ್ ಚಿನ್ಮಯ್ ಸಾಧನೆ ಅಂತ ನನಗೆ ಅನಿಸುತ್ತೆ. ಮೊದಲೆಲ್ಲ ಹೇಳ್ತಾ ಇದ್ದೆ ಯಾಕಪ್ಪ ಈ ದುಸ್ಸಾಹಸ ಅಂತ. ಸೊ ಮೌಂಟ್ ಎವರೆಸ್ಟ್ ಹತ್ತಿ ಇಳಿದು ಬಂದ ಮೇಲೆ ನನಗೆ ಅನಿಸ್ತಾ ಇದೆ ಭಾರಿ ದೊಡ್ಡ ಸಾಹಸ ಮಾಡಿದ ಮಗ ಅಂತ. ಸೊ ಯಾವುದೇ ಪೇರೆಂಟ್ಸ್ಗಾದ್ರೂ ಒಂದು ಒಳಕು ಇದ್ದೇ ಇರುತ್ತೆ. ಆಮೇಲೆ ಮೊಮ್ಮಕ್ಕಳು, ಪುಟಾಣಿ ಮಕ್ಕಳು ಅವಾಗ ಬಿಟ್ಟು ಹೋದರೆ ಹೆಂಗಪ್ಪ ಅನ್ನೋದೊಂದು ಇರುತ್ತಲ್ವ, ಅವಾಗ ಇಟ್ ಆಟೋಮೆಟಿಕಲಿ ಡಿಸ್ಕರೇಜ್ ಫ್ರಮ್ ಪೇರೆಂಟ್ಸ್ ಸೈಡ್. ಆದ್ರೂ ಅವನು ಏನೋ ಕನ್ವಿನ್ಸ್ ಮಾಡಿ ಅಲ್ಲಿ ಆ ಫೆಸಿಲಿಟಿ ಇದೆ, ಈ ಫೆಸಿಲಿಟಿ ಇದೆ, ಶರ್ಪಗಳ ಜೊತೆಗಿರ್ತಾರೆ, ಏನು ತೊಂದರೆ ಇಲ್ಲ ಇದೆಲ್ಲ ಹೇಳಿದ್ಮೇಲೆ ವಿಶ್ಡಿಮ್ ಆಯಿತು ಹೋಗ್ಬಿಟ್ವು ಅಂತ. ದೆನ್ ವಿ ಸ್ಟಾರ್ಟೆಡ್ ಪ್ರೇಯಿಂಗ್ ಗಾಡ್ ಎವ್ರಿ ಡೇ, ಸೇಫಾಗಿ ಹೋಗ್ಬಂದ್ರೆ ಸಾಕಪ್ಪ, ಆಂಜನೇಯ ನೀನು ಎತ್ತಿಗೋಗಿ ಇಳಿಸ್ಕೊ ಬಂದ್ಬಿಡಪ್ಪ ಅಂತ. ಗಣೇಶ, ಸೊ ಇಟ್ಸ್ ಆಲ್ ರಿಯಲಿ ಒಂದು ವಂಡರ್ ಅಂತಲೇ ಹೇಳ್ಬೇಕು. ಈಗ ಸಾಧನೆ ಮಾಡಿ ಬಂದಿದ್ದಾರೆ. ದಿವಸ ಯಾಕೆ ಕಳಿಸಿದ್ರಿ ನಮ್ಮ ಮಿಸಸ್ ಬೇರೆ ಇಂದ್ರ ಅಂತ, ನಮ್ಮ ಮಿಸಸ್ಸು ಶಿ ಯೂಸ್ ಟು ಟಾಕ್ ಎವ್ರಿ ಡೇ ಎಲ್ಲವನೇ ಮಾತಾಡಿದ್ನು ಅಂತ. ಬಟ್ ಓನ್ಲಿ ಲಕ್ ಅಂದರೆ ಸರಿ ಒಂದು 2-3 ಡೇಸ್ ಬಿಟ್ಟರೆ ಬೇರೆ ಎಲ್ಲ ದಿವಸನೂ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ವಿ. ಅದೊಂದು ಫೆಸಿಲಿಟಿ ಚೆನ್ನಾಗಿ ಅರೇಂಜ್ ಆಗಿದೆ. ಸೊ ಅದರಿಂದ ಅಷ್ಟೊಂದು ಫೀಲ್ ಆಗಲಿಲ್ಲ. ಎವ್ರಿ ಡೇ ಈ ವಾಸ್ ವಿತ್ ಅಸ್. ಎವ್ರಿ ಡೇ ಟೈಮ್ ಸಿಕ್ಕಾಗ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ತಾ ಇದ್ದ. ಸೊ ಅದರಿಂದ ಮೊದಲೆಲ್ಲ ಹೋದಾಗ 20 ದಿವಸ 15 ದಿವಸ ಫೋನ್ ಕನೆಕ್ಷನ್ಸೇ ಸಿಗ್ತಿರಲಿಲ್ಲ. ಸೊ ಈ ಸರಿ ಆ ಥರ ಆಗಲಿಲ್ಲ. ಮೌಂಟ್ ಎವರೆಸ್ಟ್ ಇಟ್ ಇಸ್ ದೊಡ್ಡ ಬೆಟ್ಟ ಆದ್ರೂ ಬೇರೆ ಬೇರೆ ಚಿಕ್ಕ ಬೆಟ್ಟಕ್ಕೆ ಹೋದಾಗ ಒಂದು 20 ದಿವಸ 15 ದಿವಸ ಏನು ಸಿಗ್ತಾ ಇರಲಿಲ್ಲ ನಮಗೆ. ಆ ತೊಂದರೆ ಈ ಸರಿ ಆಗಲಿಲ್ಲ. ಸೊ ಒಂಥರ ಅಲ್ಲಿದ್ದಾರೆ, ಮಾತಾಡ್ತಾ ಇದ್ದಾನೆ, ಆ ಫೀಲಿಂಗಲ್ಲೇ ಇದರಿಂದ ನಮಗೇನಂತ ತೊಂದರೆ ಅನ್ನಿಸ್ಲಿಲ್ಲ. ಸೊ ನಾವು ವಿ ಆರ್ ಪ್ರೌಡ್. ಹಿಸ್ಟ್ರಿನಲ್ಲಿ ನನ್ನ ಮಗನ ಸಾಧನೆ ಸೇರೋಯ್ತಲ್ಲ ಅಂತ.
ಖುಷಿ ಆಯ್ತು. ಥ್ಯಾಂಕ್ ಯು. ವಿಶ್ ಮಾಡ್ಬೋದಾ? ಏನಿಲ್ಲ, ಸಣ್ಣ ಮಕ್ಕಳಲ್ಲಿ ಇದ್ದಿದ್ದು ನೆನಪಿಸ್ಕೊಂಡು ನನಗೆ ಅಳು ಬರ್ತಾಯಿತ್ತು. ಹ್ಞೂ ಹ್ಞೂ ಸಿಕ್ಕದ್ರಲ್ಲಿ ನೋವಾಗತ್ತೆ ಅಂತ ಸಾಕ್ತಾ ಇದ್ವಲ್ಲ, ದೂರ ಹೋಗಿದ್ದಾನೆ ಏನು ಹಿಂಗೆ ನಾವು ಅಂದರೆ ಅದು ಕಷ್ಟ ಹೇಳೋಕ್ಕೆ, ಅದು ಹೇಳಬಾರ್ದು. ಇಲ್ಲ ಅಂದಾಗ ನಾವು ಹೆಂಗೆ ಅದನ್ನು ಫೇಸ್ ಮಾಡೋದು, ಹೆಂಗಿರೋದು, ಏನು ಮಾಡೋದು ಅಂತ ನನಗೆ ತುಂಬ ಇವ್ರು ಮಲ್ಕೊಂಬಿಟ್ಟಿದ್ರೆ ನಾನೇ ಕುತ್ಕೊಂಡು ಒಂದೊಂದ್ಸರಿ ಹತ್ಬಿಟ್ಟಿದ್ದೆ ರಾತ್ರಿ ಹೊತ್ತು. ತುಂಬ ದಿನ ಹತ್ತಿದ್ದೀನಿ ನಾನು. ಅಂದರೆ ಹೇಳ್ತಿರ್ಲಿಲ್ಲ ಮಕ್ಕಳಿಗೆ ಈ ಥರ ಅಂತ. ಅಂದರೆ ಸುಮ್ಮನೆ ಯಾರಿಗೂ ಹೇಳೋಕ್ಕಾಗ್ತಿರ್ಲಿಲ್ಲ. ತುಂಬ ದಿನ ಕುತ್ಕೊಂಡು ರಾತ್ರಿ ಹೊತ್ತು ಹತ್ತಿದ್ದೀನಿ. ಈಗೇನು ಅನಿಸ್ತಾ ಇದೆ? ಈಗ ಅನ್ನಿಸ್ತಿದೆ ದೇವರೆಲ್ಲ ನಮ್ಮ ಗಣೇಶ ಚೆನ್ನಾಗಿ ಅವನ್ನ ವಾಪಸ್ ಕರ್ಕೊಬಂದು ನಮ್ಮ ಹತ್ರ ಬಿಟ್ಟಿರೋದಕ್ಕೆ ಈಗ ಖುಷಿ ಆಗ್ತಾ ಇದೆ. ಆ ಟೈಮಲ್ಲಿ ತುಂಬ ಅಳು ಬರ್ತಿತ್ತು ನನಗೆ. ನಾನು ಒಬ್ಬಳೇ ಕುತ್ಕೊಂಡು ಅಳ್ತಾ ಇದ್ದೆ ಒಂದೊಂದು ಸರಿ, ಯಾರಿಗೂ ಹೇಳ್ತಿರ್ಲಿಲ್ಲ, ನಾನೇ ಅಳ್ತಾ ಇದ್ದೆ.